ಎಲ್ಲರಿಗೂ ನಮಸ್ಕಾರ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ಏನಪ್ಪ ಅಂದರೆ ಕಿಚನ್ ಮೇಕ್ ಓವರ್. ಸೊ ನನ್ನ ಕಿಚನ್ನ ನಾನು ಹೇಗೆ ಬ್ಯೂಟಿಫುಲ್ಲಾಗಿ ಮಾಡ್ಕೊತೀನಿ, ಸೊ ಹೇಗೆ ನಾನು ಬದಲಾಯಿಸ್ಕೊತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಫಸ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಟವ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಸಿಕ್ಕು ಕೂಡ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತ ಫಸ್ಟು ಕಿಚನ್ ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಫ್ರೆಂಡ್ಸ್, ಕಿಚನ್ ಹೇಗಾಗ್ಬಿಟ್ಟಿತ್ತು ಅಂದರೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಕಿಚನಲ್ಲಿ ಬರೋಕ್ಕೆ. ಆ ರೀತಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇವಾಗ ಅಡುಗೆ ಮನೆಗೆ ಒಳ್ಳೆ ಲುಕ್ ಬರಲಿ ಅಂತ ಅಂದ್ಬಿಟ್ಟು ಲೈಟಿಂಗ್ ಹಾಕಿಸ್ತಾ ಇದ್ದೀವಿ. ನಮ್ಮವ್ರು ಹಾಕ್ತಾಯಿದ್ದಾರೆ. ಸೊ ನೋಡಿ, ಇಷ್ಟೊಂದು ಲೈಟಿಂಗ್ಸ್ ಇದೆ. ಸೊ ಫುಲ್ಲು ಬರುತ್ತಾ ನೋಡ್ತಾ ಇದ್ದೀವಿ ನಾವು. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ ಹಾಕಿದ್ಮೇಲಂತೂ. ಫುಲ್ಲು ಲುಕ್ಕೇ ಚೇಂಜ್ ಆಗೋಯಿತು. ನೋಡ್ಬೋದು ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಲೈಟಿಂಗ್ಸು. ನಾನು ಈ ಥರ ಒಂದು 2-3 ಯೂಟ್ಯೂಬರ್ಸು ಈ ರೀತಿ ಲೈಟಿಂಗ್ ಹಾಕಿರೋದನ್ನ ನೋಡಿದೆ ನಾನು ಕಿಚನಲ್ಲಿ. ಸೊ ನಾವು ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಳಕು ಕಡಿಮೆ ಇತ್ತು ಕಿಚನಲ್ಲಿ, ಅದಕ್ಕೆ ಈ ರೀತಿ ಮಾಡಿಕೊಂಡೆ. ಸೊ ಎಲ್ಲ ಬಂದ್ಬಿಡ್ತಾ ಇದೆ. ಸೊ ಅದಕ್ಕೆ ಇನ್ನೊಂದು ಸರಿ ಪ್ಲಾಸ್ಟರ್ ಹಾಕಿದ್ವಿ ನಾವು. ಸೊ ಆಮೇಲೆ ಎಷ್ಟು ಚೆನ್ನಾಗಿ ಬಂತು ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ವೀಡಿಯೋ ಪೂರ್ತಿ ನೋಡಿ. ಇದು ಮಾಮ್ ಕಿಚನ್ ಅಂತ ಬೋರ್ಡು ನಾನು ಆನ್ಲೈನಲ್ಲಿ ಶಾಪ್ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ಲುಕ್ ಬಂದಿದೆ. ಸೊ ಇನ್ನಷ್ಟು ಕ್ಲೀನ್ ಮಾಡ್ಕೊಳ್ಳೋದಿದೆ ಕಿಚನು. ಸೊ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ನನ್ನ ಮಗಳು ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ಲು. ಹಾಗೆ ಫ್ರೆಂಡ್ಸ್, ನಾನು ಯಾಕೆ ಕಿಚನೆಲ್ಲ ಇಷ್ಟೊಂದು ಡೆಕೋರೇಷನ್ ಮಾಡ್ತಾಯಿದ್ದೀನಿ ಅಂತ ಕೇಳಿದ್ರೆ, ಸೊ ಹೇಳಬೇಕು ಅಂತಂದರೆ, ನಾವು ಯೂಟ್ಯೂಬರ್ಸು ನಾವೆಷ್ಟೇ ಚೆನ್ನಾಗಿ ಈ ವಿಡಿಯೋಸ್ ಮಾಡಿದ್ರೂ ಕೂಡ ಅಷ್ಟೊಂದು ಚೆನ್ನಾಗಿ ರೀಚ್ ಆಗೋದು ಕಡಿಮೆ. ಸೊ ನಾವು ವಿಡಿಯೋ ಕ್ವಾಲಿಟಿ ಜೊತೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗೂ ವಿಡಿಯೋ ಮಾಡಬೇಕಾಗುತ್ತೆ. ಸೊ ನನ್ನ ಚಾನಲಲ್ಲಿ ತುಂಬಾ ವ್ಯೂಸ್ ಕಡಿಮೆ ಬರ್ತಾ ಇರೋದ್ರಿಂದ ನಾನು ಈ ರೀತಿ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಇರಲಿ, ಒಂಥರ ಅಟ್ರಾಕ್ಟಿವ್ ಆಗಿ ವಿಡಿಯೋಸ್ ಮಾಡೋಣ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಇದು ಒಂದು ಹೊಸ ಲುಕ್ಕು. ಇನ್ನು ಮುಂದೆ ವಿಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಎಲ್ಲ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿ ಅಟ್ರಾಕ್ಟಿವ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ನೀವೇ ಹೇಳಿ, ಇಷ್ಟೊಂದು ಜನ ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋಸು ನೋಡ್ತಿರ್ತಾರಲ್ವ. ಸೊ ನನ್ನ ವೀಡಿಯೋಸ್ ನೋಡೋರು ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋಸು ನೋಡ್ತಿರ್ತಾರೆ. ಸೊ ಆ ವೀಡಿಯೋಸ್ ಎಲ್ಲ ನೋಡಿ ನನ್ನ ವೀಡಿಯೋಸ್ ನೋಡಿದ್ರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಅನಿಸಲ್ಲ. ಸೊ ಅದಕ್ಕೆ ತುಂಬಾ ಕಾಂಪಿಟೇಷನ್ ಇದೆ ಅಂತಲೇ ಹೇಳ್ಬೋದು ಇವಾಗ ಯೂಟ್ಯೂಬಲ್ಲಿ. ಸೊ ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಆಗಬೇಕು. ನಾನು ಕೂಡ ಅಪ್ಡೇಟ್ ಆಗಬೇಕು. ಒಂದು ಹೊಸ ಲುಕ್ಕಲ್ಲಿ ನಾನು ಇನ್ನು ಮುಂದೆ ಕಿಚನ್ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ದೀನಿ. ಸೊ ನೋಡ್ಬೋದು ನಮ್ಮ ಕಿಚನ್ ಎಂಟ್ರೆನ್ಸ್ ಹೇಗಿದೆ. ಇಲ್ಲಿಂದ ಬಂದಿದ ತಕ್ಷಣ ಫ್ರಿಡ್ಜ್ ಮೇಲೆ ಸೊ ಈ ಥರ ನೋಡಿ, ನನಗಿಷ್ಟ ಆಗಿರುವಂತಹ ದೇವರು ಈಶ್ವರ ಮತ್ತು ಪಾರ್ವತಿ ದೇವ್ರನ್ನ ಇಟ್ಟು ಅಲ್ಲಿ ದಿನ ಬಂದಾಗ ಒಂದು ನಮಸ್ಕಾರ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಲೈಟಿಂಗ್ಸು ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಲೀವ್ಸ್ ಇರಲಿ ಅಂತ ಅದು ಕೂಡ ಸ್ವಲ್ಪ ಡೆಕೋರೇಷನಾಗಿ ಚೆನ್ನಾಗಿರುತ್ತೆ ಅಂತ ಇಟ್ಟಿದ್ದೀನಿ. ಹಾಗೆ ಫೋಕಸ್ ಆ್ಯಂಡ್ ವಿನ್ ಅನ್ನೋ ಒಂದು ಬೋರ್ಡು ಕೂಡ ಹಾಕ್ತಿದ್ದೀನಿ. ಹಾಗೆ ನೆವರ್ ಗಿವ್ ಅಪ್, ನಿಜವಾಗ್ಲೂ ನೆವರ್ ಗಿವ್ ಅಪ್ ಅನ್ನೋದು ನನ್ನ ತಲೆಯಲ್ಲಿ ಕೊನೆವರೆಗೂ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಹಾಗೆ ಸಿಂಕೆಲ್ಲ ಕ್ಲೀನಾಗಿದೆ. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಇದೊಂಥರ ನಮಗೆ ದಿನ ನೋಡ್ತಾ ಇದ್ದರೆ ಒಂಥರ ಎಚ್ಚರಿಸುತ್ತೆ. ಹೌದು, ನಾವು ಯಾವ ಕಾರಣಕ್ಕೂ ಅಂದ್ಕೊಂಡಿರೋ ಕೆಲಸನ ನಿಲ್ಲಿಸ್ಬಾರ್ದು, ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಅಂತ ಅನಿಸುತ್ತೆ. ಸೊ ಇಲ್ಲಿ ತುಂಬ ಕ್ರಿಯೇಟಿವ್ ಆಗಿ ನಾನು ಸ್ವಲ್ಪ ಡೆಕೋರೇಷನ್ ಆಗಿ ಅಟ್ರಾಕ್ಟಿವ್ ಆಗಿರಲಿ ಅಂತ ಮಾಡಿದ್ದೀನಿ. ಸೊ ಎಲ್ಲ ಆನ್ಲೈನಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ನನ್ನ ಫೇವ್ರೆಟು ಮಾಮ್ಸ್ ಕಿಚನು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಜವಾಗ್ಲೂ ಇಷ್ಟೆಲ್ಲ ಡೆಕೋರೇಟ್ ಮಾಡಿ ಅಪ್ಪಗೆ ಹೇಳಿದೆ, ನೋಡಿ ಹೇಗಿದೆ ಅಂತ ಕೇಳಿದ್ದಕ್ಕೆ ಅಪ್ಪ ತುಂಬ ಚೆನ್ನಾಗಿದೆ, ಒಳ್ಳೆಯ ರೆಸ್ಟೋರೆಂಟಿಗೆ ಬಂದಂಗಿದೆ ಅಂತ ಹೇಳ್ತಾಯಿದ್ರು. ಹೌದು, ಕಿಚನ್ನ ತುಂಬ ಬ್ಯೂಟಿಫುಲ್ಲಾಗಿ ಆ್ಯಂಡ್ ಅಟ್ರಾಕ್ಟಿವ್ ಆಗಿ ಇಟ್ಕೊಂಡ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ, ನಾನು ಸಿಂಪಲ್ಲಾಗಿ ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇವಾಗ ಕಿಚನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.
ನನಗೂ ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಅಂತ ನನಗೂ ಆ, ಇಷ್ಟ ಆಗ್ತಾ ಇದೆ. ಸೊ ನಿಮಗೂ ಇನ್ನು ಮುಂದೆ ವೀಡಿಯೋಸ್ ನೋಡ್ಬೋದು ಅಂತ ಇಷ್ಟ ಆಗುತ್ತೇನೋ, ನಿಮಗೆ ಇಷ್ಟ ಆಯ್ತಾ ಈ ವೀಡಿಯೋಸ್ ಅಂತೆಲ್ಲ ನನಗೆ ಕಮೆಂಟ್ ಮಾಡಿ. ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ ಅಂತ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ನನ್ನ ಮಗಳು ಕೂಡ ನನಗೆ ಬಿಡ್ತಾನೇ ಇರಲಿಲ್ಲ. ಅವಳು ಎತ್ಕೊತ ತುಂಬಾ ಹಠ ಮಾಡ್ತಾಯಿದ್ಳು. ಅವಳಿಗೆ ಸಮಾಧಾನ ನಾನು ಮಾಡಿ ನಾನು ಕಿಚನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಲ್ಲಿ ನಿಜವಾಗ್ಲೂ ಒಂದು ದಿನ ತಗೋತು. ಅದಕ್ಕೆ ನಾನು ಯಾವುದೇ ಥರ ವೀಡಿಯೋಸು ಕೂಡ ಮಾಡೋಕ್ಕೆ ಹೋಗಿಲ್ಲ. ಫೈನಲಿ ಕಿಚನು ನನಗಿಷ್ಟ ಆಗೋ ಥರನೇ ಬಂದಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಒಳ್ಳೆ ಲುಕ್ಕಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಹೇಗೆ ಕಾಣ್ತಾಯಿದೆ ಕಿಚನ್ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಒಂದೇ ಲೈಕ್ ಕೊಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟಕ್ಕೆ ತುಂಬಾ ಮುಖ್ಯ. ಸೊ ಇವಾಗ ಕಿಚನ್ ಹೇಗಿದೆ ಅಂತ ಹೇಳಿ. ಸೊ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ ನಮ್ಮ ಕಿಚನು. ಸೊ ಹೇಗಿದೆ ಅಂತ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಆ್ಯಂಡ್ ಲೈಟ್ ಆಫ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ನಿಜವಾಗ್ಲೂ ಒಳ್ಳೆ ಲುಕ್ಕು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದ್ದಕ್ಕೂ ಖುಷಿ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ಅಡುಗೆ ಮನೆ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ನಾನು ದೇವ್ರದ್ದು ಇಟ್ಟಿರೋದು ಒಂದು ಚಿಕ್ಕ ಮಂದಿರ ಥರ ಮಾಡಿದ್ದೀನಿ ಫ್ರಿಡ್ಜ್ ಮೇಲೆ. ಅದು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಖಾಲಿ ಖಾಲಿ ಅನ್ನಿಸ್ತು. ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಸೊ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ.